ನೋಡಿ, ಕ್ಲಿನಿಕ್ಕು ಕೆಲಸ ಅಂತ ಯಾವಾಗಲೂ ಬಿಸಿ ಇರಬೇಡಿ. ಟೈಮ್ ಊಟ ಮಾಡೋದು ಮರಿಬೇಡಿ, ಓಕೆನಾ? ನೀವು ಅಷ್ಟೇ, ಹಾಸ್ಪಿಟಲ್ ಆಪರೇಷನ್ ಅನ್ಕೊಂಡು ನಿದ್ದೆ ಮಾಡದೇ ಇರಬೇಡಿ. ಆಮೇಲೆ ಯಾವಾಗಲೂ ಕಾಲ್ ಮಾಡ್ತಾ ಇರಿ, ಮೆಸೇಜ್ ಮಾಡ್ತಾ ಇರಿ. ಯಾವುದೇ ಕಾರಣಕ್ಕೂ ಫೋನ್ ಸೈಲೆಂಟ್ ಇಡಬೇಡಿ. ಅಬ್ಬಬ್ಬಾ, ನಿಮ್ ಕೇರಿಂಗ್ ಲಿಸ್ಟ್ ಮುಗೀತಾ ಅಥವಾ ಇನ್ನ ಇದೆಯಾ? ಸುಮ್ಮನಿರೆ, ನಿಂಗೆ ಹೆಂಗೆ ಗೊತ್ತಾಗುತ್ತೆ ನಮ್ಮ ಕಷ್ಟ? ಅನ್ಭವಿಸ್ರು ಗೊತ್ತಾದ್ರು ನೋವು. ನೋಡಿ, ನಾಳೆಯಿಂದ ತಿಂಡಿನ ಮನೆಯಿಂದನೇ ತಗೊಂಡೋಗಿ, ಹೊರಗಡೆ ಎಲ್ಲ ತಿನ್ನಕ್ ಹೋಗ್ಬೇಡಿ. ನೀವು ಒಬ್ಬೊಬ್ಬರು ಎಲ್ಲೂ ಓಡಾಡಬೇಡಿ. ಏನಿದ್ರು ನಂಗೆ ಫೋನ್ ಮಾಡಿ, ನಾನು ಬಂದು ಪಿಕಪ್ ಮಾಡ್ತೀನಿ. ಆಮೇಲೆ ಬಂದು ನಾನೇ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ, ಸರಿನಾ? ಅಲೋ ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು ಇದೆಲ್ಲ ಮಾಡೋ ಹಾಗಿಲ್ಲ. ಅಲ್ಲೂ ನೀರಿಗೆ ಅಣೆಕಟ್ಟು ಕಟ್ಟೋದು ಒಳ್ಳೆ ಉದ್ದೇಶ. ಏನೋ ಕಂದ, ಏನಿದು? ನೀನಿಲ್ಲಿದ್ರೆ ನಮಗೂ ಸಂತೋಷ ಅಲ್ವಾ? ಅದೇ ಬಾರಿ ಅಷ್ಟೇ. ನಗ್ತಾ ಇರ್ಬೇಕು, ಬೇಜಾರು ಮಾಡ್ಕೊಬೇಡ. ಏನು ಮಾಲ್ತಿ, ಅರ್ಶಿನ ಕುಂಕುಮ ಕೊಡು. ನೊಂದ್ಕೋಬೇಡ ಪುಟ್ಟ, ಇದೆಲ್ಲ ಮಾಡ್ತಿರೋದು ನಿಮ್ಮ ಒಳ್ಳೇದಕ್ಕೆ ಅಂತ ತಿಳ್ಕೊಳ್ಳಿ. ಆವಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಯಾವಾಗೂ ಹೆಣ್ಮಕ್ಳು ನಗ್ನಗ್ತಾ ಇರಬೇಕು. ಅಲ್ಲೋಡು, ನೀನು ನಾನು ತಪ್ಕೊಂಡಲ್ಲ, ನಿನ್ನ ಗಂಡನ ಮುಖ ನೋಡು ಹೆಂಗೆ ಊದ್ಕೊಂಡಿದೆ. ಹೋಗು, ಅವನೊಂದ್ಸಲ ತಪ್ಕೊಂಬಿಡು. ತಮಾಷೆಗೆ ಹೇಳಿದೆ. ಹೊರಡೋಣ ಬಾ. Oh my God. ನಿನ್ನ ಮುದ್ದಿನ ಮೊಮ್ಮಗಳನ್ನ ಇಲ್ಲಿ ಕರ್ಕೊಂಡು ಬರಕ್ಕೆ ನಂಗೆ ಸಾಕೋಗೋಯ್ತು ಕಡೆ. ಯಾಕೆ? ಏನಾಯ್ತು? ಏನಾಯ್ತಾ? ಕಾರಲ್ಲಿ ಬರ್ತಾ ಗಂಗಾ, ಯಮುನಾ, ಕಾವೇರಿ, ಗೋದಾವರಿ ಎಲ್ಲರನ್ನು ಹರ್ಸಕ್ ಶುರು ಮಾಡ್ಬಿಟ್ಲು. ನೋಡೋಣ. ನಿಧಿ, ಸ್ವಲ್ಪ ದಿನ ಅಷ್ಟೇ, ನೋಡ್ತಾ ದಿನಗಳು ಕಳೆದು ಹೋಗುತ್ತೆ. ನೀ ಬೇಜಾರು ಮಾಡ್ಕೋಬೇಡ್ವೆ. ಹೋ, ಈ ಡೈಲಾಗ್ನ ಕಾರಲ್ಲಿ ಬರ್ತಾ ನಾನು 150 ಸಲ ಹೇಳಿದ್ದೀನಿ. ಸ್ವಲ್ಪನಾದ್ರೂ ಅವ್ಳ ತಲೆಗೆ ಹೋಗಿದ್ಯಾ ಕೇಳು? ಅಚ್ಚಿ, ನಿಮ್ಗೊಂಥರ ತಮಾಷೆ ಅಲ್ವಾ? ನನಗಂತೂ ಈ ಲವ್ ಬರ್ಡ್ಸ್ನ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಕಣೆ. ನಿಧಿ, ಶಾಸ್ತ್ರ ಸಂಪ್ರದಾಯ ಅನುಸರಿಸಿದಷ್ಟು ಒಳ್ಳೇದೆ ಅಲ್ವಮ್ಮ. ನೀನು ಹೀಗೆ ಮುಖ ಊದಿಸ್ಕೊಂಡಿರ್ಬೇಡ. ನೀನ್ ಇಲ್ಲಿಗೆ ಬಂದಿರೋದು ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದ್ರೆ ನೀನ್ ಹೀಗೆ ಬೇಜಾರು ಮಾಡ್ಕೊಂಡ್ರೆ ನಂಗೆ ಸಂಕಟ ಆಗಲ್ವಾ? ನೋಡೆ ನನ್ನ ಮೋಟೆಡೆ ಮುಖನ ಸ್ವಲ್ಪನಾರು ನಗುವೋ. ನೋಡೆ ಅವಳು. ನಿಧಿ, ನೀನು ಇಲ್ಲಿ ನನ್ನ ಜೊತೆ ಇರೋವರೆಗೂ ನಿನಗೆ ಏನೇನು ಇಷ್ಟನೋ ಅಂತ ಎಲ್ಲ ತಿಂಡಿಗಳನ್ನ ಮಾಡಬೇಕು ಅಂತ ಪಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಗೊತ್ತಾ ನಿಂಗೆ? ಹೌದೇನೆ? ಎಲ್ಲ ತಿಂಡಿದು ಪಟ್ಟಿ ಮಾಡ್ಬಿಟ್ಟಿದ್ಯಾ? ಹಾಗಾದ್ರೆ ನಾನು ಬೆಳಿಗ್ಗೆ ಬಂದು ಸಂಜೆ ಹೋಗ್ತೀನಿ. ನೀನ್ ಮಾಡಿದ್ನೆಲ್ಲ ತಿಂತೀನಿ ಕಡೆ. ಓಕೆನಾ? ಬೆಳಗ್ಗೆ ಬಂದು ಸಂಜೆ ಯಾಕೆ ಹೋಗ್ತೀಯಾ? ಆಷಾಢ ಮಾಸ ಇಲ್ಲೇ ಇದ್ಬಿಡು. ಪುಟ್ಟಿ, ರೂಮಲ್ಲಿ ಲಗೇಜ್ ಎಲ್ಲ ಇಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊ. ಇನ್ನೊಂದೆರಡು ದಿನ ಎಲ್ಲ ಅಡ್ಜಸ್ಟ್ ಆಗ್ಬಿಡತ್ತೆ. ಆಷಾಢ ಮಾಸದ ರೂಲ್ಸ್ ಮಾಡ್ದವ್ ನನ್ನ ಕೈ ಸಿಗ್ಲಿ. ಚಟ್ನಿ ಮಾಡ್ಬಿಡ್ತೀನಿ. ಗುಳಿ ಕುಣುಕ್ತಾಳೆ ನೋಡು. ಗಂಡನ ಮೇಲೆ ಎಷ್ಟು ಪ್ರೀತಿ, ಒಂದಿನಾನು ಬಿಟ್ಟಿರೋಕೆ ಇಷ್ಟಪಡಲ್ಲ ಕಣೆ. ಅಷ್ಟು ಪ್ರೀತಿ ಅವನ್ ಕಂಡ್ರೆ. ಕಣೆ,
ಮಿಸ್ಟರ್ ಮುದ್ದು ಏನ್ ಹಾಗೆ ನೋಡ್ತಿದ್ದೀರಾ? ನನ್ನನ್ನ ಒಳಗ್ ಕರಿಯಲ್ವಾ? ಲೈಟ್ ಹೌಸ್ ನೀವಾ? ನೀವು ಯಾವಾಗ ಬಂದ್ರಿ? ನಿಮ್ಮ ಬರಕ್ ಅಜ್ಜಿ ಬಿಟ್ರಾ ಅಥವಾ ಯಾರಿಗೂ ಹೇಳ್ದೆ ಬಂದ್ಬಿಟ್ರಾ? ಇಷ್ಟೆಲ್ಲ ಪ್ರಶ್ನೆ ಬೇಕಾ? ನನ್ನನ್ನ ಈಗ ಒಳಗಡೆ ಕರಿಯಲ್ವಾ? ಬನ್ನಿ ಒಳಗಡೆ. ನನ್ಗಂತೂ ಬರೀ ನಿಮ್ದೇ ಯೋಚನೆ ರೀ. ನಿಂತ್ರು ನೀವೇ, ಕೂಂತ್ರು ನೀವೇ. ನೀವಿಲ್ದೆ ಈ ರೂಮ್ ಎಷ್ಟು ಬಿಕೋ ಅನಿಸ್ತಿತ್ತು ಗೊತ್ತಾ? ಈ ಕವಿಗಳು ಹೇಳ್ತಾರಲ್ಲ, ಚಂದ್ರ ಇಲ್ದಿರೋ ರಾತ್ರಿ, ಹೂ ಇಲ್ದಿರೋ ತೋಟ. ಆ ಲೈನ್ ಅರ್ಥ ಏನೋ ಅಂತ ಈಗ ಅರ್ಥ ಆಗ್ತಿದೆ. ನೀವಿಲ್ದೆ ಈ ಬೆಡ್ ಕೂಡ ಮುಳ್ಳು ಅನಿಸ್ತಿತ್ತು ಗೊತ್ತಾ? ನಿಧಿ, ಇದೊಂದು ಪ್ರಾಬ್ಲಮ್ ಶುರು. ಯಾವ್ದು ಕನಸು ಯಾವ್ದು ನಿಜ ಅಂತ ಕಂಡುಹಿಡಿಯೋಷ್ಟರಲ್ಲಿ ಸಾಕಾಗೋಗುತ್ತೆ. ನೀವು ಬಂದಿಲ್ಲ ಅಂತ ನಂಗೆ ಗೊತ್ತು, ಕಾಡ್ಸಿ ಸಾಕಾಗ್ಲಿಲ್ವಾ? ತಮಾಷೆ ಮಾಡಬೇಡಿ. ದಿಸ್ ಇಸ್ ನಾಟ್ ಫೇರ್. ನಿಜ ಹೇಳಿ, ಈ ಸಲ ನೀವೇ ತಾನೇ ಬಂದಿರೋದು? ಯಾಕೆ, ಏನಾಯ್ತು? ಅಲ್ಲ, ಈಗ ತಾನೇ ನೀವು ಬಂದಿರೋ ಥರ ಅನ್ನಿಸ್ತು, ನೋಡಿದ್ರೆ ಬಂದಿರಲಿಲ್ಲ. ಒಂದು ನಿಮಿಷ ರೀ, ಅದಕ್ಕೂ ಕನ್ಫರ್ಮ್ ಮಾಡ್ಕೋತೀನಿ. ನಾನೇ ಕನ್ಫರ್ಮ್ ಮಾಡ್ತೀನಿ. ನಿಧಿ ಅಮ್ಮ, ನೀವಾ? ನಾನೇ ಕಣೋ, ನಿಧಿ ಅಲ್ಲ. ನೀನೊಳ್ಳೆ ಸರಿ ಇದೆಯಾ ಕಣೋ. ಅವಳು ಇಲ್ಲಿರುವಾಗ ಏನೇನೋ ಟೆನ್ಷನ್ನ ತಲೆ ಮೇಲೆ ಹೊತ್ಕೊಂಡು ಜಾಸ್ತಿ ಸಮಯ ಅವಳ ಜೊತೆ ಕಳಿಯೋಕ್ಕಾಗದೆ ಒದ್ದಾಡ್ತಿದ್ದೆ. ಈಗ ಅವಳು ಇಲ್ಲ ಅಂತ ಒದ್ದಾಡ್ತಿದ್ಯಾ. ಹಲ್ಲಿದ್ದ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ, ಕತೆ ಆಯ್ತು ನಿಂದು. ಅಮ್ಮ, ಮೊದಲೇ ಕಷ್ಟಪಡ್ತಾ ಇದ್ದೀನಿ, ಅದ್ರ ಮೇಲೆ ನೀವು ಬೇರೆ. ನಿನ್ ಕಷ್ಟ ನನ್ಗೆ ಅರ್ಥ ಆಗಲ್ವೇನೋ. ಸರಿ, ಈಗ ಊಟಕ್ಕೆ ಬಾ. ಬೇಡಮ್ಮ, ಹಸುವಿಲ್ಲ. ಹಸ್ವಿಲ್ದೇ ಇರೋದಲ್ಲ, ಮನ್ಸಿಲ್ದೇ ಇರೋದು ಅಂತ ಹೇಳು. ನಿನ್ ಮನ್ಸ್ನ ನಿಧಿ ಜೊತೆ ಕಳ್ಸ್ಕೊಟ್ಬಿಟ್ಟಿದ್ಯಲ್ಲ, ಅದಕ್ಕೆ ಈ ಪಜೀತಿ. ಆಷಾಢ ಮುಗಿದ್ಮೇಲೆ ಬಂದೇ ಬರ್ತಾಳಲ್ವಾ, ಈಗ ನಿನ್ ಕಾಯ್ಲೇಬೇಕು ಕಣೋ. ಬಾ. ನಿಜವಾಗ್ಲೂ ಬೇಡ ಅಮ್ಮ. ನನ್ಗೆಲ್ಲ ಗೊತ್ತು, ನಿನ್ ಬಾ ಈಗ ಬಾ. ಅಮ್ಮ ಬೇಡ.